ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ನಿಮ್ಮ ಕನ್ನಡ ಹುಡುಗಿ ಚಾಂದಿನಿ ಗೌಡ. ಇದು ನನ್ನ ಬಂದು ಫಸ್ಟ್ ವ್ಲಾಗ್. ನನ್ನ ಫ್ರೆಂಡ್ಸ್ ಎಲ್ಲರೂ ಹೇಳ್ತಾಯಿದ್ರು ಚಾಂದಿ ವ್ಲಾಗ್ ಮಾಡು ಅಂತ. ನನಗೆ ವ್ಲಾಗಿಂಗ್ ಎಲ್ಲ ಫಸ್ಟು, ಯಾಕಂದರೆ ಇನ್ಸ್ಟಾಗ್ರಾಮಲ್ಲಿ ನಾನು ಮೊದಲಿಂದನೂ ಆ್ಯಕ್ಟಿವ್ವು. ನನ್ನ ಮುಖ ನಾನೇ ನನ್ನ ಮಿರಲ್ಲಿ ನೋಡ್ಕೊಳ್ಳೋದು, ಇದೇ ನನ್ನ ಫಸ್ಟ್ ಕೆಲಸ. ನನ್ನ ಬೆಳಗ್ಗೆ ಎದ್ದಿದ ತಕ್ಷಣ, ಯಾಕಂದರೆ ಅದೃಷ್ಟ ನನ್ನ ಮುಖದಲ್ಲೇ ಐತಲ್ಲ, ಅದಕ್ಕೋಸ್ಕರ ನನ್ನ ಮುಖ ನಾನು ನೋಡ್ಕೊತೀನಿ. ಸೊ ಇವತ್ತು ನಾನು ನನ್ನ ಮನೇಲಿ ಯಾರ್ಯಾರು ಇದ್ದಾರೆ ಅಂತ ನಾನು ನಿಮ್ಗೆ ಇಂಟ್ರಡ್ಯೂಸ್ ಮಾಡಿಸ್ತೀನಿ. ಇವನು ಬಂದು ನಮ್ಮ ಪುಟಾಣಿ ಪುಟ್ಟ ಆ್ಯಡಿ, ಮತ್ತು ಇವ್ರು ಬಂದು ನಮ್ಮ ಕಿಲ್ಲಾಡಿ ಗಾಡ್ ಫಾದರು. ಅವ್ರಿಗೋಸ್ಕರ ಇವತ್ತು ಉಪ್ಮಾ ಕೇಳಿದ್ರು ಅಂತ ಉಪ್ಮಾ ಮಾಡಿದ್ದೀನಿ. ಇನ್ನೊಂದು ಇವತ್ತು ಬಂದು ಫ್ರೆಂಡ್ಶಿಪ್ ಡೇ, ನಿಮ್ಗೆ ಗೊತ್ತಿರ್ಬೋದು. ಅದಕ್ಕೋಸ್ಕರ ನಾನು 9 ವರ್ಷ ಹಳೇ ಫ್ರೆಂಡ್ಸ್ನ ನಾನು ಮೀಟ್ ಮಾಡೋಕ್ಕಂತ ಹೋಗ್ತಾ ಇದ್ದೀನಿ. ಸೊ ದಟ್ ಈಸ್ ಮೈ ಇವತ್ತು ಪ್ಲ್ಯಾನು. ಮತ್ತು ಇವತ್ತು ನೋಡಿ ನಾವು ಹಾಕ್ಕೊಂತಿರೋದು ಇದು ಔಟ್ಫಿಟ್. ಟಕ್ ಅಂತ ಇಟ್ಕೊಂಡೆ, ಮೆಟ್ರೋ ಇಟ್ಕೊಂಡು ಹೋದೆ ಔಟ್ಫಿಟ್ ಸೆಲೆಕ್ಷನ್ಗೆ. ಒನ್ ಬೈ ಒನ್ ಅಂತ ಟ್ರಯಲ್ ಮಾಡ್ಕೊಂಡು ಔಟ್ಫಿಟ್ನ ಸೆಲೆಕ್ಷನ್ ಮಾಡಿಕೊಂಡೆ. ಇಲ್ಲಿಂದ ನನ್ನ ಮನೆಗೆ ಹೊರಟಿ 2 ವೀಲರ್ ಎತ್ಕೊಂಡು ನನ್ನ ಫ್ರೆಂಡ್ ಕರೆದಿದ್ದು ಕೆಫೆಗೆ ನಾನು ಓಡಬೇಕಾಗಿತ್ತು. ಯಾಕಂದರೆ ಮೊದಲೇ ಅವಳು ಅಲ್ಲಿಂದ ವೆಯ್ಟ್ ಮಾಡ್ತಾಯಿದ್ಲು. ಒಳಗಡೆ ಎಂಟರ್ ಆಗಿದ ತಕ್ಷಣ ಸ್ಮೆಲ್ಗೆ ನಾನು ಸೈಕ್ ಆಗೋದೆ. ಕೂತ್ಕೊಂಡಿದ್ದ ತಕ್ಷಣ ಇನ್ನೊಂದು ಬರ್ಡು ಬಂತು. ಇಬ್ಬರೂ ನನ್ನ ಲವ್ ಬರ್ಡ್ಸು. ಯಾರು ನಿಮಗೆ ಸಿಂಗಲ್ ಆಗಿದ್ದರೆ ಕಮೆಂಟ್ಸ್ ಮಾಡಿ. ಇದೆರಡು ಲವ್ ಬರ್ಡ್ಸು ಸಿಂಗಲ್ಲು. ಅಷ್ಟರಲ್ಲಿ ಇವರಿಬ್ಬರದು ಫೋಟೋ ಶೂಟ್ ಸ್ಟಾರ್ಟು. ಇಬ್ಬರು ಕೈ ಇಟ್ಕೊಂಡು ಫೋಟೋಗಳು ತೆಗಿಯೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಅದು ಆಗಿದ ತಕ್ಷಣ ಅಷ್ಟರಲ್ಲಿ ನಮ್ಮ ಗಾಡ್ ಫಾದರ್ ಫೋನ್ ಬಂತು. ಅದಕ್ಕೋಸ್ಕರ ನಾವು ಓಡಬೇಕಾಗಿತ್ತು. ನಾನು ಅವ್ರಿಗೆ ಬಾಯ್ ಅಂತ ಅಂದೆ. ಬಾಯ್ ಅಂದು ಮನೆಗೆ ಹೋಗಿ ಇದಿಷ್ಟಕ್ಕೆ ನನ್ನ ವ್ಲಾಗ್